ಗೈಸ್, ಕೊಲ್ಲಿ ಹಿಲ್ಸ್ ಸ್ಟಾರ್ಟ್ ಅಲ್ಲಿ ಇದ್ದೀನಿ. ಕೊಲ್ಲಿ ಹಿಲ್ಸ್ ರೋಡ್ ಕಾಸ್ಟ್ ನೋಡಿದ್ರೆ 28,90,000. ವರ್ಕ್ ಸ್ಟಾರ್ಟೆಡ್ 1/4/1956. ಸೊ ವರ್ಕ್ ಕಂಪ್ಲೀಟ್ ಆಗಿದ್ದು ನೋಡಿದ್ರೆ 1961, ಆಲ್ಮೋಸ್ಟ್ 6 ಇಯರ್ಸ್ ಆಗಿದೆ ಅಲ್ವಾ. ಸೊ 1961 ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಬರೀ 28,90,000. ಈಗ ಅದು ಕಮ್ಮಿ ಆಗೋದು ಜಾಸ್ತಿ. ಸೊ ಕೊಲ್ಲಿ ಹಿಲ್ಸ್ ರೋಡ್ ಇಷ್ಟು ಇದು. ಸೊ ಗೈಸ್, ಸೊ ಲೆಟ್ ಸ್ಟಾರ್ಟ್ ದ ಕೊಲ್ಲಿ ಹಿಲ್ಸ್ ರೋಡ್ ಗೈಸ್. ಸೊ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, click the bell button, and thank you so much for watching. Let's get into the Kolli Hills guys, come on. So guys, ಬೆಟ್ಟ ಹತ್ತಕ್ಕೆ ಶುರು ಮಾಡ್ಬಿಟ್ಟಿದ್ದೀನಿ. R.3 ಅಲ್ಲಿ ಇದೀನ್ರಿ, ಬನ್ನಿ. R.3 ನೋಡ್ರಿ, ಇಟ್ಸ್ ಗ್ರಾಫಿಕ್ಸ್ ಅಲ್ಲ ಗೈಸ್. ಸನ್ನು ಆ ಟ್ರೀ ಮಧ್ಯದಲ್ಲಿ ಫಾಲಿಂಗ್ ಎಷ್ಟು ಚೆನ್ನಾಗಿದೆ ನೋಡ್ರಿ ಅಲ್ಲ. ಸೀರೀಸ್ ಗೈಸ್, ಮಸ್ತ್ ಇದೆಯಲ್ಲ ಫಾಲಿಂಗ್ ಅದು ವೆಹಿಕಲ್ ಅಲ್ಲ ನೋಡ್ರಿ, ಸೂಪರ್ ಆಗಿದೆ ಇವ್ರ. ಸೊ ಗೈಸ್, ನಾನು ಕೊಲ್ಲಿ ಹಿಲ್ಸ್ ಬರಕ್ಕೆ 2 ರೀಸನ್ ರೀ. ಒಂದು ಮೋಟೋ ವಿಲಾಗ್ ಮಾಡಕ್ಕೆ, ದ ಸೆಕೆಂಡ್ ಒನ್ ಇಸ್ ನನ್ನ ಹಳೆಯ ನೆನಪು. ಏನಪ್ಪ ನೀನು ಓಲ್ಡ್ ಮೆಮರೀಸ್ ಅಂದ್ರೆ, ಸುಮಾರು 20 years ಬ್ಯಾಕ್ ಸೆಕೆಂಡ್ PUC ಎಲ್ಲ ಮುಗಿಸ್ಬಿಟ್ಟು ಮನೆ ಬಿಟ್ಟು ಓಡೋಗ್ಬಿಟ್ಟಿದ್ದೆ. ಸೊ ಸರ್ಟಿಫಿಕೇಟ್ ಎಲ್ಲ ತಗೊಂಡು ಹೊರಟ್ಬಿಟ್ಟಿದ್ದೆ. ಸೊ ಅವಾಗ ಸೇಲಂ ಅಲ್ಲಿ ಬಂದ್ಬಿಟ್ಟು ಬಸ್, ಅವಾಗ ಫೋನ್ ಇಲ್ಲ ಏನಿಲ್ಲ, ಮೊಬೈಲ್ಸ್ ಎಲ್ಲ ಇರ್ಲಿಲ್ಲ ಅವಾಗ. ಸೇಲಂಗೆ ಬಂದೆ ಬಸ್ ಹತ್ಕೊಂಡು. ಸೊ ಸೇಲಂಗೆ ಬಂದಾಗ ಅಲ್ಲಿ ಒಂದೇ ಒಂದು ಬಸ್ ರೀ ಅವಾಗ. ಈಗೆಲ್ಲ ಫುಲ್ ಫೆಸಿಲಿಟಿ ಇದೆ, ಬಸ್ ಎಲ್ಲ ಸಿಕ್ಕಾಪಟ್ಟೆ ಇದೆ. ಸೊ ಬರ್ಬೋದು. ಅವಾಗ ಒಂದೇ ಗವರ್ಮೆಂಟ್ ಬಸ್, ಮಿನಿ ಬಸ್ ಹತ್ತಿ ಕುತ್ಕೊಂಡ್ಬಿಟ್ಟೆ. ಕೊಲ್ಲಿ ಹಿಲ್ಸ್ಗೆ ಅಂತ ಎಲ್ಲ ಹೋಗ್ತಿದೆ ಅಂತ ಯಾರು ಇದ್ದಿಲ್ಲ ಗಾಡಿಯಲ್ಲಿ. ಸರಿ ಅಂತ ಡ್ರೈವರ್ ಪಕ್ಕದಲ್ಲಿ ಸೀಟ್ ಹಿಡಿದ್ಬಿಟ್ಟು ಕುತ್ಕೊಂಡೆ. ಸಿಗ್ನಲ್ ಟೈಮ್ ಇದೆಯಲ್ಲ ಅಂತ ಅವಾಗ ಸಿಗರೇಟ್ ಸೇದೋ ಅಭ್ಯಾಸ ನಮಗೆ. ಸರಿ ಸೇದೋಣ ಅಂತ ಲಗೇಜ್ ಎಲ್ಲ ಇಟ್ಬಿಟ್ಟು ಹೋದೆ. ಸರಿ ಸೇದ್ಬಿಟ್ಟು ಬಂದ್ರೆ ಬಸ್ಸು ಇಲ್ಲ, ಬಸ್ಸು ಹೊರಟೋಯ್ತು ರೀ. ಇನ್ನೇನು ಫುಲ್ ಗಾಬರಿಯಾಗಿ ಅಲ್ಲಿರೋ ಕಂಟ್ರೋಲ್ ರೂಮ್ಗೆ ಹೋದೆ. ಸರ್ ಈ ತರ ಸರ್, ನಮ್ಮ ಲಗೇಜ್ ಹೋಗ್ಬಿಟ್ಟಿದೆ ಸರ್, ಸ್ವಲ್ಪ ಫೋನ್ ಮಾಡಿ ಸರ್, ವಾಕಿ ಟಾಕಿ ಏನೋ ಮಾತಾಡಿ ಸರ್ ಅಂದ್ರೆ. ಅವ್ರ ಹತ್ರ ಇಲ್ಲಪ್ಪ ಇರತ್ತೆ ವಾಕಿ ಟಾಕಿ, ನೀನೊಂದು ಕೆಲಸ ಮಾಡು, ರಾಸಿಪುರಂಗೆ ಹೋಗ್ಬಿಟ್ಟು ಅಲ್ಲಿ ಇಡೀ ಹಿಂದ್ಗಡೆನೂ ಒಂದು ಬಸ್ ಇದೆ, ಆ ಬಸ್ಸಲ್ಲಿ ಹತ್ಕೊಬಿಡು, ಕ್ಯಾಚ್ ಮಾಡ್ಬಿಡು ಅಂದ್ರು. ಆ ಬಸ್ ಆರಾಮಾಗಿ ಅವ್ರ ಟೈಮ್ಗೆ ಹೊರಟಿತು. ಅವ್ರ ಟೈಮ್ ಹೊರಟ್ರೆ ನಾವೇನ್ ಮಾಡಕ್ಕಾಗುತ್ತೆ, ನಮ್ಮ ಅರ್ಜೆಂಟ್ಗೆ ಅವ್ರು ಹೊರಟ್ಬಿಡ್ತಾರ? ಇಲ್ಲ. ಸೊ ಹೊರಟ್ವಿ. ರಾಸಿಪುರಂ ಹತ್ರ ಬಂದ್ರೆ ಅಲ್ಲಿ ಹೋಗಿ ಅಲ್ಲಿ ಕಂಟ್ರೋಲ್ ರೂಮ್ ಹತ್ರ, ಸರ್ ಈ ತರ ಸ್ಟೋರಿ ಆಯ್ತು, ಸರ್ಟಿಫಿಕೇಟ್ ಎಲ್ಲ ಇದೆ ಸರ್ ಒಳಗಡೆ ಅಂತಂದ್ರೆ, ನನ್ನ ಎಜುಕೇಶನ್ ಒರಿಜಿನಲ್ ಸರ್ಟಿಫಿಕೇಟ್ ಎಲ್ಲ ಲಗೇಜ್ ಎಲ್ಲ ಎತ್ತಿದ್ದಾರೆ. ಆಮೇಲೆ ಏನಾಯ್ತು, ಅವರು ಇಲ್ಲ ಸರ್ ಗಾಡಿ ಹೋಗ್ಬಿಟ್ಟಿದ್ಯಪ್ಪ, ನಾವೇನು ಮಾಡೋಕ್ಕಾಗತ್ತೆ, ಆಂಬುಲೆನ್ಸ್ ಬರ್ತಿದೆ, ದಾರಿ ಬಿಡೋಣ. So coming back to story again. So ಅವರು ಏನಂದ್ರು, ಸರಿ ಅವಾಗ ಹೋಗ್ಲಪ್ಪ ಹೋಗ್ಬಿಟ್ಟಿದೆ, ಆ ಬಸ್ ಮತ್ತೆ ರಾತ್ರಿನೇ ಬರುತ್ತೆ ಅಂತ ಅಂದ್ರು. ಹೌದಾ? ಅಯ್ಯೋ ಏನು, ಸರಿ ಏನು ಮಾಡ್ಕೋಬೇಡಪ್ಪ, ನಿನ್ ಸರ್ಟಿಫಿಕೇಟ್ ಬಸ್ಸಲ್ಲಿ ಇದ್ರೆ ಸಿಗ್ತದೆ, ಒಂದ್ ಕೆಲಸ ಮಾಡೋ, ಬೆಳಗ್ಗೆ ಆಗ್ತೀವಿ, ಅದೇನ್ ಆಗ್ತಿದೆ,
ಇನ್ನೊಂದ್ ಕೆಲಸ ಮಾಡು, ಹೋಗ್ಬಿಟ್ಟು ಮೂವಿ ನೋಡ್ಕೊಂಡು ಊಟ ಗೀಟ ಮಾಡ್ಕೊಂಡ ಆರಾಮಾಗಿ ಬಾ ಅಂದ್ರು. ಅವ್ರು ಹೇಳ್ದಂಗೆ ಎಲ್ಲ ಮಾಡಿದೆ. ಮಾಡ್ಕೊಂಡ್ ಬಂದ್ರು. ಟೈಮ್ ಪಾಸ್ ಆಡ್ತಾ ಆಯ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ. ಅವ್ರ ಹೆಸರು ವೇಣುಗೋಪಾಲ್ ಅಂತ ಹೇಳಿದ್ರು. ಆಮೇಲೆ ಹೋದ್ರೆ ಬಸ್ ಬಂತು ರೀ ಕೊನೆಗೆ ರಾತ್ರಿಗೆ. ರಾತ್ರಿಗೆ ಬಂತು. ಮಳೆ 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 ಬರ್ತಿದೆ ಅನ್ಸುತ್ತಾರೆ. ಅಪ್ಪ ಸಾಗದಾಗಿದೆ ಗುರು. ಆಮೇಲೆ ಬಸ್ ರಾತ್ರಿಗೆ ಬಂತು. ರಾತ್ರಿ ಬಂದ್ಮೇಲೆ ಹೋಗಿ ಕೇಳಿದ್ರೆ ಡ್ರೈವರ್ ಯಾಕೆ ಹೋಗುದ, ನಿಮ್ಗೆ ಏನಾದ್ರೂ ಇದೆಯೇನಪ್ಪ, ಇಷ್ಟು ಕೇರ್ಲೆಸ್ ಆಗಿದ್ಯಾ ಅಂತ. ಅಯ್ಯೋ ಏನಾದ್ರು ಹೋಗಿರಿ ಸರ್, ಸರ್ಟಿಫಿಕೇಟ್ ಏನಾಯ್ತು ಅಂದೆ. ಅದು ಇಲ್ಲಪ್ಪ, ಒಂದ್ ಪ್ಯಾಸೆಂಜರ್ ಒಬ್ರು ತಗೊಂಡಿದ್ದಾರೆ, ಅವ್ರು ಕೊರಿಯರ್ ಮಾಡ್ತಾರಂತೆ ಈ ಅಡ್ರೆಸ್ಗೆ ಅಂದ್ರು. ಅಯ್ಯೋ ಬಿಟ್ಟಪ್ಪ, ತಲೆಗೆ ಕಲ್ಲು. ಮನೆಗೆ ಹೇಳ್ದಿರ ಹೊಡ್ ಬರ್ತಿದೀವಿ, ಇವ್ರು ಮನೆಗೆ ಕೊರಿಯರ್ ಮಾಡಿದ್ರೆ ಮುಗೀತು ಕತೆ ಅಂದ್ಬಿಟ್ಟು ದೇವ್ರೆ ಹೆಂಗಾದ್ರು ಅವ್ರು ಕೊರಿಯರ್ ಮಾಡೋಷ್ಟರಲ್ಲಿ ಬೆಳಗ್ಗೆ ಹೋಗ್ಬೇಕು ಅಂತ. ಅವಾಗೆಲ್ಲ ಅಷ್ಟು ನಮ್ಗೆ ಮೆಚೂರಿಟಿ ಇಲ್ಲ, ಹೋಟ್ಲಿಗೆ ಸ್ಟೇ ಮಾಡೋದಿಲ್ಲ, ಕಾಸಿಲ್ಲ ಫಸ್ಟ್ ಆಫ್ ಆಲ್. ಸೊ ಏನ್ ಮಾಡಿದೆ, ಅವ್ರು ಹೇಳಿದ್ರು ಸರಿಯಪ್ಪ ಆಯ್ತಾ, ನಿನ್ನ ಡಿಬ್ಬದಲ್ಲಿ ಹೋಗಿ ಮಲ್ಕೋ, ಬೆಳಗ್ಗೆ ಈ ಗಾಡಿಯಲ್ಲಿ ಮೇಲೆ ಹೋಗ್ಬಿಟ್ಟ ಅವ್ರ ಹತ್ರ ಈಸ್ಕೊಬಿಡೋದು. ಆಕ್ಚುಲಿ ನಾನು ಏನು ಕೊಳ್ಳಿ ಹಿಲ್ಸಕ್ ಬಂದೆ ಅಂದ್ರೆ, ನನ್ಗೆ ಗೊತ್ತಿರೋರೊಬ್ರು ಮೀಟ್ ಮಾಡಕ್ಕೆ, ಅವ್ರೆಲ್ಲ ಕೆಲಸ ಕೊಡಿಸ್ತಾರ ತಿರುಪೂರಲ್ಲಿ ಅಂತ. ಅವ್ರೇನು ಅಡ್ರೆಸ್, ನಮ್ಗಿನ ಫುಲ್ ಅಡ್ರೆಸ್ ಇಲ್ಲ. ಕೊಳ್ಳಿ ಹಿಲ್ಸ್ ಅಲ್ಲಿ ಒಂದ್ ಜಾಗ ಹೇಳಿದ್ರು, ಆ ಜಾಗ ಹೆಸರು ಇವಾಗ ಜ್ಞಾಪಕ ಅಲ್ಲ. ಸೊ ಅದನ್ನು ಇಟ್ಕೊಂಡು ಬಂದೆ. ಸರಿ ಇನ್ನು ಮೇಲೆ ಹೋಗ್ಬೇಕು, ಕೊಳ್ಳಿ ಬೆಟ್ಟ ಹತ್ಬೇಕು, ಗಾಡಿ ಹೋಗ್ತಿದೆ ಅಂದ್ಬಿಟ್ಟು ರಾತ್ರಿ ಡಿಪೋದೆಲ್ಲ ಮಡಗ್ಸಿರ್ರಿ. ಒಳ್ಳೆ ಮನುಷ್ಯ. ಕೈ ಸಾಗದಾಗಿದೆ ನೋಡ್ರಿ. ಮಿಸ್ಟು ಕಾಣಿಸ್ತಿದೆ, ಇಷ್ಟ ಹೋಗ್ತಾ ಇರೋದು ಸ್ವಾಮಿ. ಡೈರಿ ಸ್ಲೇವರಿಯ ಚೆನ್ನಾಗಿ ನೋಡ್ರಿ ಮಿಸ್ಟು. ಸೊ ಕಮಿಂಗ್ ಬ್ಯಾಕ್ ಟು ಸ್ಟೋರಿ ಗೈಸ್. ಸೊ ಡಿಪೋದಲ್ಲಿ ನೋಡಿದ್ದೆ, ಅಲ್ಲಿ ಡಿಪೋದಲ್ಲಿ ರಾತ್ರಿ ಪಾಪ ಅವ್ರು ಕೆಲಸ ಮಾಡ್ತಾ ಇರ್ತಾರಲ್ಲ, ಏನು ಸರಿಯಾಗಿ ನಿದ್ದೆ ಬಂದಿಲ್ಲ. ಬೆಳಗ್ಗೆ ಎದ್ದು ಹೋಗಿ ಬೆಳಗ್ಗೆ ಬಸ್ಸಲ್ಲಿ ಹೋಗಿ ಮೇಲೆ ಹತ್ತಿದ್ರೆ ಈ ಊರಲ್ಲಪ್ಪ ಅವರು ಅಂದ್ರು, ಕೆಳಗಡೆ ಇದೆ ಆಮೇಲೆ ಅಂದ್ರು. ಕೆಳಗಡೆ ಇಳಿಯಕ್ ಹೋದಾಗ ಅವರು ಮೇಲೆ ಹತ್ಬಿಟ್ಟು ಸರ್ ಇವರಪ್ಪ ಅಂದ್ರೆ ಡ್ರೈವರ್ ಅವ್ರಿಗೆ ಹೇಳಿದ್ರು, ಅಂದ್ರೆ ಸರ್ಟಿಫಿಕೇಟ್ ಕೊರಿಯರ್ ಮಾಡ್ತಿದಾರಲ್ಲ ಅವರು ಏನಪ್ಪಾ ಅವ್ರೆಲ್ಲ ಫುಲ್ ಪ್ಯಾಕ್ ಮಾಡಿ ಕೊರಿಯರ್ ಮಾಡಕ್ಕೆ ಹತ್ತುತ್ತಾ ಇದ್ರು ಬಸ್ಸು. ನಾನು ಅವ್ರಿಗೆ ಅರ್ಜೆಂಟ್ ಅಲ್ಲಿ ತುಂಬಾ ಥ್ಯಾಂಕ್ಸ್ ಹೇಳಕ್ ಆಗ್ದಿರ ಏನ್ ಮಾಡಿದೆ, ಅಂದ್ರೆ ತುಂಬಾ ಟೈಮ್ ತಗೊಂಡು ಅವ್ರ ಹತ್ರ ಮಾತಾಡಕ್ ಆಗ್ದಿರ ಬಸ್ಸು ಹೊರಟ್ಬಿಡ್ತಿತ್ತು. ಸರ್ ತುಂಬಾ ಥ್ಯಾಂಕ್ಸ್ ಅಂದ್ಬಿಟ್ಟು ಒಂದ್ ಎರಡೇ ಮಾತಾಡಿ ಥ್ಯಾಂಕ್ಸ್ ಹೇಳ್ಬಿಟ್ಟೆ. ಗಾಬರಿಯಲ್ಲಿ ಫುಲ್ಲು ಅವ್ರ ಹತ್ರ ಸ್ಪೆಂಡ್ ಮಾಡ. ಬಟ್ ತುಂಬಾ ಆತ್ಮಗೆ ತುಂಬಾ ಧನ್ಯವಾದಗಳು ಈಗ ಹೇಳ್ತೀನಿ. ಕೊನೆವರೆಗೂ ಅವ್ರಿಗೆ ತುಂಬಾ ಥ್ಯಾಂಕ್ಸ್ಫುಲ್ ಆಗಿರ್ತೀನಿ. ಸೊ ಆಮೇಲೆ ಆ ಸರ್ಟಿಫಿಕೇಟ್ ಅವ್ರದ್ದು ತಲೆ ಮೇಲೆ ನಮ್ಗೆ ಉಸಿರು ಒದ್ದು ವಾ ಅಂತ ಅನ್ಕೊಂಡು ಆಮೇಲೆ ನನ್ನ ಮೀಟ್ ಮಾಡಕ್ ಹೋಗಿದ್ರೆ ಸಂಗೀತ್ ಅಯ್ಯ ಅಂತ. ಅವರು ಈಸ್ ಅ ಫಾಸ್ಟರ್, ಕ್ರಿಶ್ಚಿಯನ್ ಫಾಸ್ಟರ್. ಅವ್ರು ನೋಡಕ್ ಹೋದೆ. ಏನು ಅವರು ನೋಡಕ್ ಏನು ಅಡ್ರೆಸ್ ಏನಿಲ್ಲ ರೀ, ಒಂದ್ ಕೊಲ್ಲಿಸಲು ಈ ಬಸ್ ಸ್ಟಾಪ್ ಅಷ್ಟೇ. ಆಮೇಲೆ ಬಸ್ ಸ್ಟಾಪ್ ಇಳಿದು ಊರು ಅಂದ್ರೆ ಇದು ಬಸ್ ಸ್ಟಾಪ್ ಅಪ್ಪ, ಊರು ಒಳಗಡೆ ಇದೆ ಅಂದ್ರು. ಅವಾಗ ನಡ್ಕೊಂಡು ಹೋಗೋಷ್ಟು ಜಾಗ. ಸೊ ಎಲ್ಲ ಹೋಗ್ತಿದ್ರು, ನಾನು ಅವ್ರ ಮುಂದೆ ಹೋಗಿ ಅಲ್ಲಿ ಊರು ಯಾರ ಹತ್ರ ಸಂಗೀತಯ್ಯ ಅವರು ಇದಾರ ಅಂದೆ. ಅವರು ಕ್ರಿಶ್ಚಿಯನ್ ಫಾಸ್ಟರ್ ಅಲ್ವಾ, ಸೊ ಎಲ್ಲರಿಗೂ ಗೊತ್ತಿರುತ್ತೆ. ನೋಡಿದ ತಕ್ಷಣ ಸರಳ ಹೆಂಗಪ್ಪ ಮದ್ದ ಯಪ್ಪ ಹೆಂಗೋ ಮದ್ದಪ್ಪ ಅಂತ ಹೇಳಿ ಅಲ್ಲ ಒಂದು 2 ವಾರ ನಿಂತಾರಿ ಕೊಲ್ಲಿ ಹಿಲ್ಸ್ ಅಲ್ಲಿ. 20 years ಬ್ಯಾಕ್. ಅವಾಗ ಅಷ್ಟೇನು ಟೂರಿಸ್ಟ್ ಪ್ಲೇಸ್ ಅಲ್ಲ ಇದು. ಓಕೆ, ಸೊ ಈಗೀಗಷ್ಟೇ ಟೂರಿಸ್ಟ್ ಪ್ಲೇಸ್ ಸಿಕ್ಕಾಪಟ್ಟೆ ಬೈಕರ್ಸ್ ಎಲ್ಲ. 20 years ಬ್ಯಾಕ್ ನನಗೆ ಗೊತ್ತಿರೋಂಗೆ ಅದಿಲ್ಲ. ಸೊ ಅವ್ರನ್ನ ಮೀಟ್ ಮಾಡಿದೆ, 2 weeks ಇಲ್ಲೇ ಸ್ಟೇ ಮಾಡಿದೆ. ಅವ್ರು ಆಕ್ಚುಲಿ ಬ್ಯಾಚುಲರ್, ಈ ವಾಸ್ ಅ ಬ್ಯಾಚುಲರ್. ಸ್ಟೇ ಮಾಡಿದೆ. ಆಕ್ಚುಲಿ ಅವರು ಕೆಲಸ ಕೊಡಿಸ್ಲಿಲ್ಲ, ಬಿಕಾಸ್ ಅವಾಗೆಲ್ಲ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ರೀ ವರ್ಕ್ಗೆ. ನಮ್ಗೆ ಯಾರನ್ನ ದಾರಿ ತೋರಿಸೋರು ಯಾರು ಇದ್ದಿಲ್ಲ ಅವಾಗ. ಹಿಂಗಾಗಿ ತಿರುಗಿ ಮಾಡಿ ಆಮೇಲೆ ಅವರು
2 weeks ಆದ್ಮೇಲೆ ಎಲ್ಲ ಹೋಗ್ತೀನಿ ಅಂತ ಅಂದ್ರು. ಶ್ರವಣ ಅಂತ ಅಂದ್ರು, ಹೇಳಿ ಅಂದೆ. ಸರಿ ಹೊರಗೆ ಹೋಗ್ತಾ ಇದೀನಿ ಅಂದೆ. ಅವ್ರು ಬೇಕಾದ್ರೆ ಎಲ್ಲ ಇರೋ ನಾನು ಹೋಗಿ ಬರ್ತೀನಿ ಅದು ಅಯ್ಯೋ ನಾ ಎಲ್ಲ ಅಂದ್ಬಿಟ್ಟು ಸರಿ ಅಂತ ಕೆಳಗಡೆ ಬಿಡ್ತೀನಿ ಅಂತ ಅಂದ್ರು. ಸರಿ ಅಂತ ಅವ್ರು ತ್ರಿಪುರ ಆಕ್ಷನ್ ಹೋಗ್ತಿದ್ರು, ನಾನು ಬರ್ತೀನಿ ಎಲ್ಲಾರ ಕೆಲಸ ಆದ್ರೆ ಕೊಡ್ಸಿ. ಅಯ್ಯೋ ಇಲ್ಲ ಸರಡ, ಅವ್ರು ಇದು ಅದು ಅವ್ರು ಹಿಂಗೆ, ಅವ್ರು ನಿನಗೆ ಯಾರು ಗೊತ್ತಿರೋಕಿಲ್ಲ, ಅವ್ರು ಫ್ಯಾಮಿಲಿ ಆಗಿದ್ದಾರೆ ಹಂಗೆ ಹಿಂಗೆ ಅಂದ್ರು. ಸರಿ ಆಯ್ತಾನ ಅಂತ ಕೆಳಗಡೆವರೆಗೂ ಹಿಂಗೆ ಈಗ ಇಳಿಸಿದ್ರಿಂದ ಬಸ್ಸಲ್ಲಿ ಹತ್ಕೊಂಡು ಕೆಳಗಡೆ ಬಂದು ಇಳಿದು ಅವ್ರು ಹಂಗೆ ನಾಮಕಲ್ ಹೋದ್ರು. ನಾನು ಈ ಕಡೆ ಹತ್ತಿ ಮತ್ತೆ ವಾಪಸ್ ಊರಿಗೆ ಹೋಗ್ಬೇಕಾಗಿತ್ತು. ಮತ್ತೆ ಊರಿಗೆ ಹೋದೆ. ಊರಿಗೆ ಹೋದ್ಮೇಲೆ ಏನಾಯ್ತಂತಾರೆ, ಆ 25 ವರ್ಷ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಸೊ ದಟ್ ಇಸ್ ಫಾರ್ ಸೆಕೆಂಡ್ ರೀಸನ್ ರೀ. ಸೊ ಐ ವಾಂಟ್ ಟು ಸಿ ದಟ್, ಐ ವಾಂಟ್ ಟು ಲೀವ್ ದಟ್ ಮೂಮೆಂಟ್. ಸೊ ಹಂಗಾಗಿ ಬಂದೆ. ಇದೇ ತರ ಬಸ್ಸು, ಬಟ್ ಅವಾಗ ತುಂಬಾ ಹಳೇದ್ರಿ. ಈಗ 2-3 ಬಸ್ ಓಡ್ತಿದ್ದೆ. ಸೊ ಮಿನಿ ಬಸ್, ಲಾಂಗ್ ಬಸ್ ಅಲ್ಲೂ ಟರ್ನ್ ಆಗಲ್ಲ. ಸೆಕೆಂಡ್ ರೀಸನ್ ಅದು. ಆಮೇಲೆ ಇನ್ನೊಂದು ರೀಸನ್ ಏನಂದ್ರೆ, ಮೋಟೋ ವ್ಲಾಗಿಂಗ್ ಮಾಡ್ಬೇಕಂದ್ರೆ, ಆಮೇಲೆ ಒನ್ ಆಫ್ ದ ವೀವರ್ಸ್ ಹೇಳಿದ್ರು, ರಿಸಿಪ್ಟ್ ಕೊಲ್ಲಿಮಳೆ ಅಂದ್ರು, ಟು ರೆಸ್ಪೆಕ್ಟ್ ದ ವೀವರ್ಸ್. ದಟ್ಸ್ ಅ ರೀಸನ್ ರೀ ಕೊಲ್ಲಿ ಇಲ್ಲೋಗಿ ಬಂದಿದ್ದು. ಇಟ್ಸ್ ಬಿಗ್ ಸ್ಟೋರಿ, ಬೇಗ ಹೇಳಿ ಮುಗಿಸ್ತೆ ಅಂತ ಅನ್ಕೋತೀನಿ. ಸೊ ನೀವೇನಾದ್ರೂ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಬಟನ್. ಥ್ಯಾಂಕ್ ಯು. ಸೊ ಗೈಸ್, ಫೈನಲಿ ಒಳ್ಳೆ ರೂಮ್ ಹುಡುಕಿದ್ದೀನಿ ರೀ. ಸಿಟಲ್ ಗಾರ್ಡನ್ ಫ್ಯಾಂಟಾಸ್ಟಿಕ್ ಇದೆ ರೀ, ಸಾಕಾಗಿದೆ. ಸೊ ಇದು ಆಗಾಯಗಂಗೆ ಹೋಗೋ ದಾರಿಯಲ್ಲಿ ಇದೆ. ಕಾರ್ ಪಾರ್ಕಿಂಗ್ ಇಲ್ಲಿದೆ. ಸೊ ವಿ ಕ್ಯಾನ್ ಸ್ಟಾಪ್ ಹಿಯರ್. ಸೊ ನಮ್ಮ ಗಾಡಿ ನಿಂತಿದೆ. ಸೊ ಬನ್ನಿ ಒಳಗೆ ಹೋಗೋಣ. ಸೊ ಇದು ಎಂಟ್ರೆನ್ಸು. ರೂಮ್ ಬಂದಿದ್ದೀನಿ, ಟಯರ್ಡ್ ಇದೆ. 3:30ಗೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸಿಟಲ್ ಗಾರ್ಡನ್ ಅಂತ ಚೆನ್ನಾಗಿದೆ. ಸೊ ನಮ್ಮ ರೂಮ್ ಅದು ರೀ, ಲಾಸ್ಟ್ ಒನ್ ಈಸ್ ರೂಮ್. ಸೊ ಬನ್ನಿ ರೂಮ್ ವಿಸಿಟ್ ಮಾಡೋಣ. ಏನಪ್ಪ ತೆಗಿತಾಯಿಲ್ಲ. ಅಯ್ಯಪ್ಪ, ಲೈಟ್ ಇಲ್ವಾ? ಓಕೆ, ಇದ್ರಲ್ಲಿ ಹಾಕ್ಬೇಕಲ್ಲ. ಎಷ್ಟು ಸಲ ರೂಮ್ ಹೋದ್ರು ತಡ್ರಿ. ಸೊ ಇದು ರೂಮ್ ಸಾಕಾಗಿದೆ ರೀ, ಸೀರಿಯಸ್ಲಿ, ಫಾರ್ ಒನ್ ಪರ್ಸನ್. ರೂಮ್ ಎಂಟ್ರಿ ಇದ್ದು ನಿಮಗೆ ನೀರು ಹರಿತಾ ಇರೋ ಸೌಂಡ್ ಕೇಳಿಸ್ತಿದೆಯಾ? ಫ್ಯಾಂಟಾಸ್ಟಿಕ್. ಸೊ ಇದು ನಮ್ಮ ರೂಮ್. ಸೊ ವರ್ಕ್ ಮಾಡೋಕ್ಕಿದೆ. ನನಗೆ ಇಷ್ಟ ಆಯ್ತು ರೀ, ಸೀರಿಯಸ್ಲಿ. ಯಬ್ಬ ಚೆನ್ನಾಗಿತ್ತು ರೀ. ಆ್ಯಕ್ಚುಲಿ ರೂಮ್ ಸಿಗ್ತಾ ಇಲ್ಲ, ಮತ್ತೆ ಹೋಗ್ಬಿಡೋಣ ಅಂತ ಅನಿಸ್ತು. ಬಟ್ ಸಮಥಿಂಗ್ ಟ್ರೈ ಮಾಡಬೇಕಲ್ಲ. ಚೆನ್ನಾಗಿದೆ ರೂಮ್, ಇಷ್ಟ ಆಯ್ತು ರೀ, ಸೀರಿ. ಸೊ ಇದು ಟಾಯ್ಲೆಟ್ ರೂಮ್ ಮುಂದೆ ಇದ್ದು ವ್ಯೂಸು ಇದು. ಯಪ್ಪ. ಸೊ ಗೈಸ್ ರಿಫ್ರೆಶ್ ಆಗಿಬಿಟ್ಟು I'll catch up you. Whoever's seeing my video first time, right? Don't forget to subscribe, like, comment, and click the bell button. Okay? Thank you guys for watching. Today's winding up. I'll catch you tomorrow.